ಸೂಕ್ಷ್ಮ ಜೀವಿಗಳು ಬಹಳ ಚಿಕ್ಕದಾಗಿರುತ್ತವೆ. ಹಾಗಾಗಿ ಅವುಗಳನ್ನ ನಾವು ನೇರ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೊಂದು ವಿಶೇಷ ಸಾಧನ ಬೇಕಾಗುತ್ತೆ, ಅದೇ ಮೈಕ್ರೋಸ್ಕೋಪ್ ಅಂದರೆ ಸೂಕ್ಷ್ಮದರ್ಶಕದ ಅವಶ್ಯಕತೆ ಇರುತ್ತೆ. ನೋಡಿ, ಇಲ್ಲಿ ನಿಮಗೊಂದು ಚಿಕ್ಕ ಬಿಂದು ಕಾಣಿಸ್ತಿದೆ ಅಲ್ವಾ? ಆ ಕೆಂಪು ವೃತ್ತದೊಳಗಿನ ಬಿಂದುವನ್ನ ಗಮನಿಸಿ. ಆ ಚಿಕ್ಕ ಬಿಂದುವಿನಲ್ಲಿ ಸರಾಸರಿ 1,000,000,000 ಬ್ಯಾಕ್ಟೀರಿಯಾಗಳು ಇರಬಹುದು. ಆಶ್ಚರ್ಯ ಆಗ್ತದೆ ಅಲ್ವಾ? ಸೂಕ್ಷ್ಮ ಜೀವಿಗಳು ಅಷ್ಟು ಚಿಕ್ಕದಾಗಿ ಇರುತ್ತವೆ. ಹಾಗಾಗಿ ನಿಮ್ಗೆ ಈ ಸೂಕ್ಷ್ಮ ಜೀವಿಗಳು ಕಾಣಿಸದೇ ಇರಬಹುದು, ಆದ್ರೂ ಅವು ನಮ್ಮ ಜೀವನದಲ್ಲಿ ಅಥವಾ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಪಾತ್ರವನ್ನ ವಹಿಸ್ತವೆ. ಅದಕ್ಕಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ಈಗಾಗ್ಲೇ ನಾನು ಹೇಳಿದಾಗೆ ಸೂಕ್ಷ್ಮ ಜೀವಿಗಳನ್ನ ನಾವು ನೇರ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅವು ಎಲ್ಲೆಲ್ಲಿ ಕಂಡು ಬರುತ್ತವೆ ಅಂತ ನಿಮ್ಗೆ ಪ್ರಶ್ನೆ ಮೂಡ್ತಾ ಇರ್ಬೋದು. ಕಣ್ಣಿಗೆ ಕಾಣದೆ ಹೋದ್ರೂ ಅವು ಎಲ್ಲೆಡೆಯೂ ಜೀವಿಸ್ತಾ ಇರ್ತವೆ. ಅಂದ್ರೆ ಅವು ಉಸಿರಾಡೋ ಗಾಳಿಯಲ್ಲಿ, ನೀರಿನಲ್ಲಿ, ಸರೋವರ, ನದಿ ಅಥವಾ ಚಿಕ್ಕ ಚಿಕ್ಕ ಗುಂಡಿಗಳಲ್ಲಿಯೂ ಕೂಡ ಕಂಡು ಬರುತ್ತವೆ. ಆದ್ರಿಂದ ಅವು ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಹಾಗೂ ನಮ್ಮಲ್ಲಿಯೂ ಕೂಡ ಇರ್ತವೆ. ಉದಾಹರಣೆಗೆ, ಕೆಲವು ಸೂಕ್ಷ್ಮ ಜೀವಿಗಳು ದ್ವಿದಳ ಧಾನ್ಯ ಸಸ್ಯದ ಬೇರುಗಳಲ್ಲಿ ವಾಸ ಮಾಡ್ತಾ ಇರ್ತವೆ. ಹಾಗೂ ಅಲ್ಲಿ ಅವುಗಳ ಕೆಲಸ ಏನಪ್ಪಾ ಅಂತಂದ್ರೆ, ಗಾಳಿಯಿಂದ ನೈಟ್ರೋಜನ್ ಹಿಡಿದು ಅವನ್ನ ಸಸಾರಜನಕ ಅಂದರೆ ಪ್ರೋಟೀನ್ಗಳಾಗಿ ಪರಿವರ್ತನೆ ಮಾಡ್ತವೆ. ಹಾಗೆ ನೀವು ಸಾಮಾನ್ಯವಾಗಿ ದೈನಂದಿನ ಚಟುವಟಿಕೆಗಳಲ್ಲಿ ಕೈ ತೊಳಿತೀರಾ ಅಲ್ವಾ? ಆ ಕೈ ತೊಳೆಯುವ ನಂತರವೂ ಕೂಡ 30,000ದಿಂದ 1,00,000 ಸೂಕ್ಷ್ಮ ಜೀವಿಗಳು ಕೈಯಲ್ಲಿ ಇನ್ನೂ ಹಾಗೆ ಉಳಿದುಕೊಂಡಿರುತ್ತೆ. ಅಷ್ಟೇ ಅಲ್ಲ, ಅವುಗಳು ಧೂಳಿನಲ್ಲಿ, ಕಸದಲ್ಲಿ ಹಾಗೂ ಒಳಚರಂಡಿಗಳಲ್ಲಿ ಕೂಡ ಇರುತ್ತವೆ. ಅವು ನಮಗೆ ಕಾಣದಿದ್ರು ಶಾಂತವಾಗಿ ತಮ್ಮ ತಮ್ಮ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರ್ತವೆ. ಕೆಲವು ಸೂಕ್ಷ್ಮ ಜೀವಿಗಳು ಸ್ನೇಹಪರವಾಗಿ ಜೀವಿಸ್ತವೆ ಹಾಗೂ ಸಹಾಯಕವಾಗಿರ್ತವೆ. ಆದ್ರೆ ಇನ್ನೂ ಕೆಲವು ಸೂಕ್ಷ್ಮ ಜೀವಿಗಳು ಹಾನಿಕಾರಕವಾಗಿರ್ತವೆ. ಹಾಗೆ ಈ ಸೂಕ್ಷ್ಮ ಜೀವಿಗಳು ಒಂಟಿಯಾಗಿ ಕೂಡ ಕಂಡು ಬರಬಹುದು ಅಥವಾ ಗುಂಪಿನಲ್ಲಿಯೂ ಕೂಡ ಕಂಡು ಬರಬಹುದು. ಈಗ ನೀವು ಅಮೀಬಾ ಮತ್ತೆ ಪ್ಯಾರಾಮೀಶಿಯಂಗಳಲ್ಲಿ ನೋಡಬಹುದು. ಅದರಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಹೇಗೆ ಅಂದ್ರೆ, ಇತರ ಸೂಕ್ಷ್ಮ ಜೀವಿಗಳ ಸಹಾಯವಿಲ್ಲದೆ ಒಂಟಿಯಾಗೆ ಬದುಕನ್ನ ನಡೆಸ್ತಾ ಇರ್ತವೆ. ಹಾಗಂತ ಎಲ್ಲಾ ಸೂಕ್ಷ್ಮ ಜೀವಿಗಳು ಒಂಟಿಯಾಗೆ ಬದುಕೋದಿಲ್ಲ. ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ಕಂಡು ಬರ್ತವೆ. ಉದಾಹರಣೆಗೆ, ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ಹಲ್ಲಿನ ಮೇಲ್ಮೈಯಲ್ಲಿ ಗುಂಪುಗಳನ್ನ ರಚನೆ ಮಾಡ್ತವೆ. ಈಗ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು, ಅರೆ ನಮ್ಮ ಬಾಯಲ್ಲೂ ಬ್ಯಾಕ್ಟೀರಿಯಾಗಳ ಗುಂಪು ಕಾಣಿಸ್ತಿದ್ಯಾ ಅಂತ. ಹೌದು, ಖಂಡಿತವಾಗಿಯೂ ಇದೆ. ಎಲ್ಲರ ಬಾಯಿಗಳಲ್ಲೂ ಕೂಡ ಬ್ಯಾಕ್ಟೀರಿಯಾಗಳ ಗುಂಪು ರಚನೆ ಆಗ್ತಾ ಇರುತ್ತೆ. ಈ ರೀತಿಯಾಗಿ ಗುಂಪುಗಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ನಾವು ವಸಾಹತುಗಳು ಅಂತ ಕರಿತೀವಿ. ಇನ್ನೂ ಒಂದು ರೀತಿಯಾದ ಸೂಕ್ಷ್ಮ ಜೀವಿಗಳು ಎಲೆಗಳ ಮೇಲೆ ಮತ್ತು ಸತ್ತ ಸಸ್ಯಗಳ ಮೇಲೆ ಗುಂಪುಗಳನ್ನ ರಚನೆ ಮಾಡ್ತವೆ. ನಿಮಗೆ ತಿಳಿದಿರಬಹುದು, ಅತ್ಯಂತ ಸಾಮಾನ್ಯವಾದಂತಹ ಬ್ಯಾಕ್ಟೀರಿಯಾ ಅಂದ್ರೆ ಅದು ಶಿಲೀಂಧ್ರಗಳು, ಅಂದ್ರೆ ಫಂಗೈ ಬ್ಯಾಕ್ಟೀರಿಯಾ. ನೀವು ಅದನ್ನ ಬಾಳೆಹಣ್ಣಿನ ಮೇಲೆ ಅಥವಾ ಕುಸಿಯುತ್ತಿರುವಂತಹ ಸಸ್ಯ ಪ್ರಾಣಿಗಳ ಮೇಲೆ ನೋಡಬಹುದು. ಮತ್ತು ಅವುಗಳು ಕೂಡ ಗುಂಪು ಗುಂಪುಗಳಾಗಿ ಬೆಳೀತಾ ಹೋಗ್ತವೆ. ಹಾಗೆ ನಿಮಗೆ ಗೊತ್ತಿದೆಯಾ, ಈ ಸೂಕ್ಷ್ಮ ಜೀವಿಗಳು ಏಕಕೋಶೀಯವಾದ್ರೂ ಆಗಿರಬಹುದು ಅಥವಾ ಬಹುಕೋಶೀಯವಾಗಿ ಕೂಡ ಇರಬಹುದು. ಯಾವ ರೀತಿಯಲ್ಲಿ ಅಂತ ನೋಡೋಣ. ಮೊದಲಿಗೆ ನಿಮಗೆ ಏಕಕೋಶೀಯ ಅಂದ್ರೆ ಗೊತ್ತೇ ಇದೆ. ಒಂದು ಸಂಪೂರ್ಣ ಜೀವಿಯಲ್ಲಿ ಒಂದೇ ಕೋಶ ಇರೋದ್ರಿಂದ ಅವನ್ನ ನಾವು ಏಕಕೋಶೀಯ ಜೀವಿಗಳಂತೀವಿ. ಹಾಗೂ ಒಂದಕ್ಕಿಂತ ಹೆಚ್ಚು ಅಂದ್ರೆ ಅನೇಕ ಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಜೀವಿಗಳಿಗೆ ಬಹುಕೋಶೀಯ ಅಂತೀವಿ. ಹಾಗಾಗಿ ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಕೋಶ ಬದುಕೋಕೆ ಬೇಕಾದ ಎಲ್ಲಾ ಕಾರ್ಯಗಳನ್ನ, ಅಂದರೆ ಅದರ ಬೆಳವಣಿಗೆ, ಸಂತಾನೋತ್ಪತ್ತಿ, ಇವೆಲ್ಲವನ್ನ ಒಂದೇ ಕೋಶ ನಿರ್ವಹಿಸ್ತಾ ಹೋಗುತ್ತೆ. ಹಾಗೆ ಇನ್ನೊಂದು ಕಡೆ ಬಹುಕೋಶೀಯ ಜೀವಿಗಳು ಕೂಡ ಅನೇಕ ಕೋಶಗಳಿಂದ ನಿರ್ಮಿತವಾಗಿದ್ದು ಎಲ್ಲಾ ಕಾರ್ಯಗಳನ್ನ ಒಟ್ಟಾಗಿ ನಿರ್ವಹಣೆ ಮಾಡ್ತವೆ. ಉದಾಹರಣೆಗೆ, ಏಕಕೋಶೀಯಗೆ ಅಮೀಬಾ ಹಾಗೂ ಪ್ಯಾರಾಮೀಶಿಯಂ ಅಂತ ತಗೊಳ್ಬಹುದು. ಹಾಗೆ ಬಹುಕೋಶೀಯ ಜೀವಿಗಳಿಗೆ ಬ್ರೆಡ್ಡಿನ ಮೇಲೆ ಬರುವಂತಹ ಬೂಸ್ಟ್ ಅನ್ನ, ಹಾಗೆ ಮಳೆ ಬಂದಾಗ ಕಲ್ಲುಗಳ ಮೇಲೆ ಕಾಣುವಂತಹ ಆಲ್ಗೆ ಅಂದರೆ ಪಾಚಿಯನ್ನ ಕೂಡ ನೀವು ಬಹುಕೋಶೀಯ ಅಂತ ಕರಿಬಹುದು. ಅದರಲ್ಲಿ ಅನೇಕ ಕೋಶಗಳಿರುತ್ತವೆ. ಅಷ್ಟೇ ಅಲ್ಲ, ಪ್ರಾಣಿಗಳು, ಸಸ್ಯಗಳು, ಮನುಷ್ಯರು ಅಂದರೆ ನಾವು ಕೂಡ ಬಹುಕೋಶೀಯ ಜೀವಿಗಳು. ನಮ್ಮಲ್ಲಿ ಕೂಡ ಅನೇಕ ಕೋಶಗಳಿಂದ ನಿರ್ಮಿತವಾಗಿರುವಂತಹ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಸರಿ, ಮುಂದೆ ಹೋಗೋಣ. ಈಗ ನಾವು ಸೂಕ್ಷ್ಮ ಜೀವಿಗಳನ್ನ ಅದರ ಕೋಶಗಳ ಆಧಾರದ ಮೇಲೆ ಹೇಗೆ ವರ್ಗೀಕರಣ ಮಾಡಿದ್ದಾರೆ ಅಂತ ನೋಡೋಣ. ಕೆಲವು ಸೂಕ್ಷ್ಮ ಜೀವಿಗಳಿಗೆ ಕೋಶ ಕೇಂದ್ರ ಹಾಗೂ ಕೋಶ ಪೊರೆ ಆವರಿತ ಅಂಗಾಂಗಗಳಿವೆ. ಮತ್ತು ಇನ್ನೂ ಕೆಲವು ಸೂಕ್ಷ್ಮ ಜೀವಿಗಳಿಗೆ ಇವೆಲ್ಲವೂ ಕಂಡು ಬರೋದಿಲ್ಲ. ಉದಾಹರಣೆಗೆ ಅಮೀಬಾ ಕೋಶ ಕೇಂದ್ರ ಇದೆ ಹಾಗೂ ಇದರೊಳಗೆ ಪೊರೆ ಆವರಿತ ರಚನೆಗಳು ಕೂಡ ಇದಾವೆ. ಆದರೆ ಬ್ಯಾಕ್ಟೀರಿಯಾದಲ್ಲಿ ನೀವು ನೋಡೋದಾದ್ರೆ ಅವುಗಳಿಗೆ ಯಾವುದೇ ರೀತಿಯಾದ ಕೋಶ ಕೇಂದ್ರ ಆಗ್ಲಿ ಅಥವಾ ಕೋಶ ಪೊರೆ ಆವರಿತ ಅಂಗಾಂಗಗಳನ್ನ ನೀವು ಕಾಣೋದಿಲ್ಲ. ಹೀಗಾಗಿ ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಆವರಿತ ಅಂಗಾಂಗಗಳನ್ನ ಹೊಂದಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಯೂಕ್ಯಾರಿಯೋಟ್ಸ್ ಅಂತ ಕರೀತಾರೆ.
ಹಾಗೆ ಕೋಶಕೇಂದ್ರ ಅಥವಾ ಕೋಶಪೊರೆ ಆವರಿತ ಅಂಗಾಂಗಗಳಿಲ್ಲದ ಸೂಕ್ಷ್ಮಜೀವಿಗಳನ್ನ ಪ್ರೊಕ್ಯಾರಿಯೋಟ್ಸ್ ಅಂತ ಕರೀತಾರೆ. ಈ ಯುಕ್ಯಾರಿಯೋಟ್ಸ್ ನಲ್ಲಿ ಡಿಎನ್ಎ ಅಂದರೆ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ರೇಖೆಯ ಆಕಾರದಲ್ಲಿ ಕಂಡುಬರುತ್ತೆ ಹಾಗೂ ಅದು ಕೋಶ ಕೇಂದ್ರದಲ್ಲಿ ಸಂಗ್ರಹಿತವಾಗಿರುತ್ತೆ. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಡಿಎನ್ಎ ವೃತ್ತಾಕಾರದಲ್ಲಿ ಕಂಡುಬರುತ್ತೆ. ಹಾಗೆ ಕೋಶ ಪೊರೆಯೊಳಗೆ ಇರುವಂತಹ ಸೈಟೋಪ್ಲಾಸಂ ನಲ್ಲಿ ಅಂದರೆ ಕೋಶ ದ್ರವ್ಯದಲ್ಲಿ ತೇಲುತ್ತಾ ಇರುತ್ತೆ. ಹಾಗೂ ಮತ್ತೊಂದು ಪ್ರಮುಖ ಅಂಶ ಏನಂದ್ರೆ ಯುಕ್ಯಾರಿಯೋಟ್ಸ್ ಏಕಕೋಶೀಯವಾಗಿರಬಹುದು ಅಥವಾ ಬಹುಕೋಶೀಯ ಕೂಡ ಆಗಿರಬಹುದು. ಉದಾಹರಣೆಗೆ ಅಮೀಬಾ ಯುಕ್ಯಾರಿಯೋಟ್ ಜೀವಿ. ಆದರೆ ಪ್ರಾಣಿಗಳು, ಸಸ್ಯಗಳು, ಫಂಗೈ ಇತ್ಯಾದಿ ಇವೆಲ್ಲವೂ ಬಹುಕೋಶೀಯ ಜೀವಿಗಳು. ಇವೆರಡೂ ಕೂಡ ಯುಕ್ಯಾರಿಯೋಟ್ ಜೀವಿಗಳು. ಆದರೆ ಪ್ರೊಕ್ಯಾರಿಯೋಟ್ಗಳಲ್ಲಿ ಹಾಗಲ್ಲ, ಅವುಗಳು ಯಾವಾಗಲೂ ಏಕಕೋಶೀಯವಾಗೇ ಇರುತ್ತವೆ. ನಿಮ್ಮಲ್ಲಿ ಈಗಾಗಲೇ ಸಾಮಾನ್ಯ ತಪ್ಪು ಕಲ್ಪನೆ ಒಂದು ಮೂಡಿರುತ್ತೆ, ಪ್ರೊಕ್ಯಾರಿಯೋಟ್ ಅಲ್ಲಿ ಕೋಶ ಕೇಂದ್ರವಿಲ್ಲ, ಆದ್ರಿಂದ ಅವುಗಳಿಗೆ ಯಾವುದೇ ಆನುವಂಶಿಕ ಮಾಹಿತಿ ಇರೋದಿಲ್ಲ ಅಂತ. ಆದರೆ ನಿಮಗಾಗ್ಲೇ ಹೇಳಿದ ಹಾಗೆ ಪ್ರೊಕ್ಯಾರಿಯೋಟ್ ನ ಡಿಎನ್ಎ ಪ್ರೊಕ್ಯಾರಿಯೋಟ್ ನಲ್ಲಿ ಕೋಶ ದ್ರವದಲ್ಲಿ ತೇಲುತ್ತಾ ಇರುತ್ತೆ ಹಾಗೂ ಅವುಗಳು ಬದುಕಲು ಹಾಗೂ ಕಾರ್ಯನಿರ್ವಹಿಸಲು ಅಗತ್ಯವಿರುವಂತಹ ಸೂಚನೆಗಳನ್ನ ಹೊಂದಿರುತ್ತವೆ. ಹೀಗಾಗಿ ಕೋಶಗಳನ್ನ ಅವುಗಳ ರಚನೆಯ ಆಧಾರದ ಮೇಲೆ ಯುಕ್ಯಾರಿಯೋಟ್ ಅಥವಾ ಪ್ರೊಕ್ಯಾರಿಯೋಟ್ ಎಂದು ವರ್ಗೀಕರಣ ಮಾಡಲಾಗಿದೆ. ಸೂಕ್ಷ್ಮ ಜೀವಿಗಳನ್ನ ಕೇವಲ ಕೋಶ ಕೇಂದ್ರದ ಆಧಾರದ ಮೇಲೆ ಮಾತ್ರವಲ್ಲ, ಅವುಗಳ ಆಕಾರ ಹಾಗೂ ಜೀವನ ಕ್ರಿಯೆಗಳ ಆಧಾರದ ಮೇಲೆ ಕೂಡ ವರ್ಗೀಕರಣ ಮಾಡಲಾಗಿದೆ. ಉದಾಹರಣೆಗೆ ಆಲ್ಗೆ ಅಂದ್ರೆ ಪಾಚಿ, ಫಂಗೈ ಅಂದ್ರೆ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾ, ಅಮೀಬಾ ಹಾಗೂ ವೈರಸ್ ಗಳನ್ನ ಮರಿಬೇಡಿ. 2019ರಿಂದ 2020ರವರೆಗೆ ಕೋವಿಡ್-19 ವೈರಸ್ ನಮ್ಮ ಜಗತ್ತನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತು ಅಲ್ವಾ? ಹಾಗಾಗಿ ಸೂಕ್ಷ್ಮ ಜೀವಿಗಳು ಎಷ್ಟು ಶಕ್ತಿಶಾಲಿಯಾಗಿರ್ತವೆ ಅಂತ ನಮಗೆ ತೋರಿಸ್ಕೊಟ್ಟಿದೆ. ಆದ್ರಿಂದ ಸಸ್ಯಗಳಿಗೆ ಸಹಾಯ ಮಾಡುವಂತಹ ಬ್ಯಾಕ್ಟೀರಿಯಾಗಳಿಗಾಗ್ಲಿ ಅಥವಾ ಹಾನಿ ಮಾಡುವ ವೈರಸ್ಗಳಾಗ್ಲಿ ಹಾಗೂ ಸೂಕ್ಷ್ಮ ಜೀವಿಗಳನ್ನಾಗ್ಲಿ ನಾವು ಯಾವತ್ತಿಗೂ ಕಡೆಗಣಿಸಬಾರದು.